ನಮ್ಮ ಸಿನಿಮಾದಲ್ಲಿ ಒಂದು ಕಾಲೇಜ್ ಮಜವಾದ ಲೈಫು, ಅದನ್ನು ನೀವು ನೋಡ್ಬೋದು. 2 ಅವರು ನೀವು ಮಜಾ ಮಾಡ್ಬೋದು. ಕಾಲೇಜ್ ಹುಡುಗರು ಅಂತೂ ರಿಪೀಟೆಡ್ಲಿ ನೋಡ್ಬೋದು. ಈಗ ಸ್ಕ್ರಿಪ್ಟ್ ಹೆಂಗಿದೆ ಅಂದರೆ, ನೀವು ಯಾವುದೇ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ರೂ ಅಲ್ಲಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಸ್ಟಾರ್ಟಿಂಗಿಂದನೇ ನೋಡಬೇಕು, ಎಂಡ್ ಇಲ್ಲಾಂದರೆ ಮಜಾ ಹೊಟ್ಟೋಗುತ್ತೆ. ಅಯ್ಯೋ 5 ನಿಮಿಷ ಲೇಟ್ ಆಗೋಯ್ತು, ನಾಳೆ ಬರೋಣ ಅಂತ ಏನು ತಲೆ ಕೆಡ್ಸ್ಕೊಬೇಡಿ. ಯಾವ ಮೂಮೆಂಟಲ್ಲಿ ಬಂದರೂ ಆ ಮೂಮೆಂಟಿಂದನೇ ನಮ್ಮದೊಂದು ಟಾರ್ಗೆಟ್ ಇತ್ತು. ನಂದು ಪರ್ಸ್ನಲಿ ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರೆ ಎಂಡ್ವರ್ಗು ಒಂದು ಹಿಂಗೆ ಇರಬೇಕು, ನಕ್ಕೊಂಡೇ ಇರಬೇಕು. ಇದೇ ನಮ್ಮ ಸಿನಿಮಾ ಟಾರ್ಗೆಟು, ಇದೇ ನಮ್ಮ ಸಿನಿಮಾ ಕಾನ್ಸೆಪ್ಟು, ಇದೇ ನಮ್ಮ ಸಿನಿಮಾ ಮೋಟಿವೇಶನು. ಅದರಲ್ಲಿ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ತೀವಿ ಅಂತ ಆಮೇಲೆ ರಿಲೀಸ್ ಆದಮೇಲೆ ನೋಡಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತು, ಎಲ್ಲ ಡೈರೆಕ್ಟ್ರುಗಳು ಇದನ್ನೇ ಬಡ್ಕೊಳ್ಳೋದು. ನೋಡಿ 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 ನಾವು ಡಿಫ್ರೆಂಟಾಗಿ ಮಾಡಿದ್ದೀವಿ, ನೋಡಿ ನಾವು ಅದ್ಭುತವಾಗಿ ಮಾಡಿದ್ದೀವಿ, ನೋಡಿ ನಾವು ಹಿಂದೆ ಸಿನಿಮಾಗಳು, ನಾನು ಪರ್ಸ್ನಲಾಗಿ ನಾನು ಹಿಂದಿನ ಸಿನಿಮಾಗಳೆಲ್ಲದಕ್ಕಿಂತ ಇದನ್ನು ಬೆಸ್ಟ್ ಮಾಡಿದ್ದೀನಿ ನೋಡಿ ಅಂತ ಎಲ್ಲರೂ ಇದನ್ನೇ, ನಾವೆಲ್ಲ ಡೈರೆಕ್ಟ್ರುಗಳು ಇದನ್ನೇ ಹೇಳ್ಕೊಳ್ಳೋದು. ಬಟ್ ರಿಸಲ್ಟು ಜುಲೈ 19 ಜನರಲಾಗಿ ಮೊದಲನೇ ಪದ ಸೀನಿಯರ್ ಡೈರೆಕ್ಟ್ರು. ನಾನು ಸೀನಿಯರ್ ಡೈರೆಕ್ಟ್ರೇ ಅಲ್ಲ. ನನ್ನ ಪ್ರಕಾರ ಒಬ್ಬ ಡೈರೆಕ್ಟ್ರು ಅಂದರೆ ಅವ್ನು ಗೆದ್ದಾಗಲೇ ಡೈರೆಕ್ಟ್ರು. ಸುಮ್ಮನೆ ಬಂದು 4 ಪಿಕ್ಚರ್ 5 ಪಿಕ್ಚರ್ 6 ಪಿಕ್ಚರು ಮಾಡ್ಬೋದು, ಗೆದ್ದಾಗಲೇ ಡೈರೆಕ್ಟ್ರು. ಅದಕ್ಕಾಗಿ ನಾನು ಸೀನಿಯರ್ ಡೈರೆಕ್ಟ್ರೇ ಅಲ್ಲ. ನಾನು ಇದುವರೆಗೂ ಮಾಡಿರೋ ಸಿನಿಮಾಗೆ ನಾನು ಡೈರೆಕ್ಟ್ರ್ ಅನಿಸೇ ಇಲ್ಲ. ನಾನು ಗೆದ್ದ ಮೇಲೆ ನಾನು ಡೈರೆಕ್ಟ್ರು. ಇದು ನನ್ನ ಮೂಲ ಮಂತ್ರ. ಹಂಗಾಗಿ ಈ ಸಿನಿಮಾ ಗೆದ್ದರೆ ನಾನು ನೆಕ್ಸ್ಟ್ ಡೈರೆಕ್ಟ್ರು. ಆಮೇಲೆ ಇದು ಇಟ್ ಈಸ್ ನಾಟ್ ಮೈ ಡ್ರೀಮ್ ಸ್ಟೋರಿ. ಇದನ್ನು ನಾನು ಪರ್ಸ್ನಲಾಗಿ ಕಾಲೇಜ್ ಲೈಫ್ನ ಅಷ್ಟಾಗಿ ಎಂಜಾಯ್ ಮಾಡಿಲ್ಲ. ಈಗ ನನ್ನ ಮಗಳು ಕಾಲೇಜ್ ಲೈಫಿಗೆ ಬಂದಳು, ಆವಾಗ ನಾನು ಹಿಂಗೊಂದು ಕತೆ ಮಾಡಿದ್ದೀನಿ, ನೋಡು ಈ ಥರ ಇದೆ, ಹೇಳು ನೋಡೋಣ ಅದೇನು ಮಾಡಿದ್ಯಾ. ಹಿಂಗೆ ಒಬ್ಬ ಹುಡುಗಿ ಇರ್ತಾರೆ ಸುಮ್ಮನೆ. ಆವಾಗ ಇದು ನೋಡು, ಒಂದು ಹುಡುಗ ಇರ್ತಾನೆ, ಒಂದು ಹುಡುಗಿ ಲವ್ ಮಾಡ್ತಾ ಇರ್ತಾನೆ. ಬಟ್ ಆ ಹುಡುಗಿ ಇವನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇರ್ತಾಳೆ. ಮನೆ ಕರ್ಕೊಂಡೋಗೋದು, ಕೆಲಸ ಮಾಡಿಸ್ಕೊಳ್ಳೋದು, ಪಾತ್ರೆ ಉಜ್ಸೋದು, ಬಟ್ಟೆ ಬಗ್ಗಿಸ್ಕೊಳ್ಳೋದು. ಅವನು ದೊಡ್ಡ ಕಾಸಿರುತ್ತೆ, ಅವನ ಹತ್ರ ಮೊಬೈಲ್ ತೆಗೆಸ್ಕೊಳ್ಳೋದು, ಎಂಜಾಯ್ ಮಾಡೋದು. ಈ ಥರದ್ದು ಒಂದು ಲವ್ ಸ್ಟೋರಿ. ಇನ್ನೊಂದು ಲವ್ ಸ್ಟೋರಿ ಇದೆ ನೋಡು. ಈ ಲವ್ ಸ್ಟೋರಿನಲ್ಲಿ ಅವನು ಹುಡುಗಿಗೆ ಇಷ್ಟಪಡ್ತಾ ಇರ್ತಾನೆ, ಅವನು ಅಪ್ರೋಚ್ ಮಾಡೋಕ್ಕೆ ಭಯ ಪಡ್ತಿರ್ತಾನೆ. ಅವನು ಕೊನೆಯವರೆಗೂ ಅವನು ಅಪ್ರೋಚ್ ಮಾಡೋಕ್ಕಾಗಲ್ಲ. ಹುಡುಗರೆಲ್ಲ ಅವನು ಅದನ್ನೇ ಆಡ್ಕೋತಾ ಇರ್ತಾರೆ, ಅಲ್ಲೇ ಹಿಂಗೆ ಆ ಹುಡುಗಿ ಬಿಡ ಬೇರೆಯವ್ರು ಆರಿಸ್ಕೊಂಡು ಹೋಗ್ಬಿಡ್ತಾರೆ. ಇದೊಂದು ಸ್ಟೋರಿ. ಇನ್ನೊಬ್ಬ ಹುಡುಗ ಇರ್ತಾನೆ, ಅವನು ಅವಳನ್ನ ಫುಲ್ಲು ಡೀಪಾಗಿ ಲವ್ ಮಾಡ್ತಾ ಇರ್ತಾನೆ. ಅವನು ಅವಳನ್ನ ಮದುವೆ ಆಗಬೇಕು ಅಂತಲೇ ಡಿಸೈಡ್ ಮಾಡಿಬಿಡ್ತಾನೆ. ಬಟ್ ಈಗಿನ ಟ್ರೆಂಡು ಲಿವಿಂಗ್ ಟುಗೆದರಲ್ಲಿ ಇರಬೇಕು, ಅವ್ರು ಬಿಫೋರ್ ಮ್ಯಾರೇಜೇ ಎಲ್ಲ ಅವರು ಫ್ರೀಯಾಗಿರ್ತಾರೆ. ಇದೊಂದು ಟ್ರೆಂಡು ಲವ್. ಇನ್ನೊಬ್ಬ ಹುಡುಗ ಇರ್ತಾನೆ, ಅವನಿಗೆ ಟ್ರೆಡಿಷನಲ್ ಹುಡುಗಿ, ಅವ್ನು ಕಿಸ್ ಕೊಡೋಕ್ಕೂ ಬಿಡಲ್ಲ, ಅವಳು ಮೂನೇ ಮಾಡಲ್ಲ. ಈ ಥರನೂ ಇರ್ತಾರೆ ಈಗಲೂ. ಎಲ್ಲ ಮದುವೆ ಆದಮೇಲೆ ಇದೆಲ್ಲ ನಡೆಯೋದೇ ಅಪ್ಪ ಕಾಲೇಜಲ್ಲಿ. ನೀವು ಹೇಳ್ತಿರೋ 4 ಕ್ಯಾಟಗರಿ ಜನನೂ ನಾನು ನೋಡಿದ್ದೀನಿ. ಈ ಥರ ಕ್ಯಾಟಗರಿ, ಇದ್ರ ಮೇಲೆ ನಾನು ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ, ಸಖತ್ತಾಗಿದೆ ಮಾಡು. ಆಮೇಲೆ ಸೀನ್ಗಳು, ಈ ಥರ ಒಂದು ಸೀನ್ಗಳು ನಮ್ಮ ಮನೆಯಲ್ಲೇ ನಡೆದಿರೋ ಸೀನ್ಗಳು. ನಾನು ಇದನ್ನು ನನ್ನದು ಒಂದು ಸೀನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ, ಚಿಕ್ಕವಳಿಗೆ 16 ವರ್ಷ. ಅವಳು ಒಂದು ಮನೆಯಲ್ಲಿ ಪಾರ್ಟಿ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಬಳು ಲಂಡನ್ ಹೊಟ್ಟೋಗ್ಬಿಡ್ತಾ ಇದ್ದಾಳೆ, ನಾವೊಂದು 8 ಜನ ಪಾರ್ಟಿ ಮಾಡ್ತೀವಿ ಮನೆಯಲ್ಲಿ. ನಮ್ಮ ವೈಫು ಸ್ಟ್ರೀಟ್ ಪಾರ್ಟಿ ಗೀಟಿ ಮಾಡೋಕ್ಕೆ ನಾನು ಬಿಡಲ್ಲ. ನಾವೆಲ್ಲ ಹೋಗ್ತಾಯಿದ್ವಿ. ಸರಿ ಆಯಿತು, ನನ್ನ ಒಪ್ಸು ಅಂತ ಹೇಳೋದು. ಇವಳು ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಬಿಡು, ಎಷ್ಟು ಜನ ಅವಳು 8 ಜನ ಮೇಲೆ ಒಬ್ಬರು ಬರಬಾರ್ದು, ಒಂಚೂರು ಮನೆ ಗಲೀಜಾಗಿರಬಾರ್ದು. ಅವಳು ಒಂದಷ್ಟು ರೆಸ್ಟ್ರಿಕ್ಷನ್ ಹಾಕ್ಬಿಟ್ಟು ಕಳಿಸಿದ್ಲು. ನಾವೆಲ್ಲ ಹೋಗಿ ಬಂದ್ವಿ. ಪಕ್ಕದ ಮನೆ ಆಂಟಿ ಒಳಗೆ ಫೋನ್ ಮಾಡಿಬಿಟ್ಟಿದ್ದಾಳೆ, ನಿಮ್ಮ ಮನೇಲಿ ಜೋರು ಪಾರ್ಟಿ ನಡೀತಿದೆ, ಜೋರು ಸೌಂಡು, ಸಿಗರೇಟೆಲ್ಲ ಸೇರಿಸಾಗಿರೋ ಹುಡುಗರು ಟೆರೆಸ್ ಮೇಲೆ ಬಂತು. ಹೌದಾ ನಡೀರಿ ಮನೆಗೆ ಬೇಗ, ನಿಮ್ಮ ಮಗಳು ನಂಗೆ ನಂಬಿಕೆ ಇಲ್ಲ, ನಮ್ಗೆ ಗೊತ್ತು ಹಿಂಗೆ ಮಾಡ್ತಾಳೆ ಹಿಂಗೆ ಅಂತ ದೊಡ್ಡ ಗಲಾಟೆ ಶುರು ಮಾಡಿಬಿಟ್ಲು. ಇರೇ ಅಂತ ನಾನು ಜನರಲಾಗಿ ಈ ಹುಡುಗರ ಜೊತೆ ಸೇರಿಬಿಟ್ಟಿದ್ದೀನಲ್ಲ, ಈಗಿನ ಟ್ರೆಂಡ್ ಎಲ್ಲ ಗೊತ್ತಲ್ಲ. ಬಟ್ ನನ್ನ ಮಗಳ ಮೇಲೆ ನಂಬಿಕೆ. ನೋಡೋ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನೀನು ಜವಾಬ್ದಾರಿ. ನೀನು ಅವ್ರನ್ನ ಕೆಲವ್ರು ಸ್ಮೋಕ್ ಮಾಡಿಬಿಡ್ತಾರೆ, ನೀನು ಅವಾಯ್ಡ್ ಮಾಡಬೇಕು. ಕೆಲವ್ರು ಡ್ರಿಂಕ್ ಮಾಡಿಬಿಡ್ತಾರೆ, ಅವ್ರು ನೀನು ಅವಾಯ್ಡ್ ಮಾಡಬೇಕು. ನಿನ್ನ ಮೇಲೆ ಜವಾಬ್ದಾರಿ ಇದೆ ಅಂತೇಳಿ. ಆಯ್ತು ಬಿಡಪ್ಪ ಅಂಥೇಳಿ ಸರಿ ಮನೆಗೆ ಬರ್ತೀವಿ. ಮನೆಗೆ ಬಂದರೆ ಸೀನೇ ಬೇರೆ, ಎಲ್ಲ ಡ್ರೆಸ್ ಕೋಡು. ಹುಡುಗಿರೆಲ್ಲ ಬ್ಲ್ಯಾಕ್ ಬೇಕು, ಹುಡುಗರೆಲ್ಲ ಬ್ಲ್ಯಾಕ್ ಶರ್ಟು ಬ್ಲ್ಯಾಕ್ ಪ್ಯಾಂಟು. ಏನು 30-40 ಜನ ಇದ್ದಾರೆ. ಮನೆ ಎಲ್ಲ ಫುಲ್ಲು ಗಲೀಜು, ತಿಂದು ಅದು ಇದು ಪಿಜ್ಜಾ ಎಲ್ಲ ತಿಂದು ಊಸ್ಟ್ ಮಾಡಿಬಿಡೋ. ಅಮ್ಮಗೆ ತಲೆ ಸುತ್ತು ಬಂದಲ್ಲ, ನಂಗೆ ತಲೆ ಸುತ್ತದ ಇದೆ, ನಿಮ್ಮ ಮಗಳು ಹಂಗೆ ಹಿಂಗೆ ಅಂತ ದೊಡ್ಡ ಗಲಾಟೆ ಮಾಡಾಕ್ಬಿಟ್ಲು. ಆಮೇಲೆ ಎಲ್ಲರೂ ಕಳಿಸಿ ಪಾರ್ಟಿ ಅಲ್ಲಿಗೆ ಸ್ಟಾಪು. ಆಮೇಲೆ ಅವಳಿಗೆ ಸಮಾಧಾನ ಮಾಡೋಕ್ಕೆ ಒಂದು ದಿನ ಆಯಿತು.
ಈ ಸೀನ್ ನನ್ನ ಹತ್ರ ಇತ್ತು. ಈ ಸೀನ್ ನಾನು ನಮ್ಮ ಸಿನಿಮಾದಲ್ಲಿ 2 ನಿಮಿಷ 3 ನಿಮಿಷ ಆಯಿತು. ಬಟ್ ನಾನು ಕಣ್ಣಾರ ಕೇಳಿದ್ಮೇಲೆ ಎಲ್ಲ ಕಥೆನೂ ಅದನ್ನು ಫುಲ್ಲು ಕಾಮಿಡಿ ತೊಗೊಂಡು ನಮ್ಮ ಹೀರೋ ಹೌಸ್ ಪಾರ್ಟಿ ಮಾಡ್ತಾನೆ ಅವ್ರ ಅಪ್ಪ ಅಮ್ಮ, ಅದಿತ್ತು ಅಷ್ಟೇ. ಬಟ್ ಇದು ಲೈವ್ ನೋಡಿದ್ನಲ್ಲ, ಅದನ್ನು ಬರಿತಾ ಹುಡುಗರಿಗೆ ಹೇಳಿದೆ. ಅದು ನಾವು ಸಿನಿಮಾದ ಒಂದು 12 ನಿಮಿಷ 13 ನಿಮಿಷ ತೊಗೊಂಡೋಗಿದ್ವಿ. ಅದು ಮೇಯ್ನ್ ಕೀ ಪಾಯಿಂಟು. ನಿಮ್ಗೆ ಎಷ್ಟು ಸೀನ್ ಮಜಾ ಕೊಡುತ್ತೆ ಅಂದರೆ ಅಷ್ಟು ಮಜಾ ಕೊಡುತ್ತೆ. ಅದಕ್ಕೆ ಸ್ವಲ್ಪ ನಾವು ಉಪ್ಪು ಖಾರ ಹುಳಿ ಕ್ರಿಯೇಟಿವಿಟಿ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಇದೇ ಥರ ಒಂದು ಸೀನು, ಇನ್ನೂ ಒಂದು ಸೀನು ಕ್ಲೈಮ್ಯಾಕ್ಸಲ್ಲಿ ಬಂತು, ಗ್ರ್ಯಾಜುಯೇಷನ್ ಅಂತ. ನಾನು ಮಗಳಿಗೆ ಗ್ರ್ಯಾಜುಯೇಷನ್ ಡೇ ಇತ್ತು. ಅದೇ ಬಾಪ ನಾನು ಹಂಗೆಲ್ಲ ಹೋಗಮ್ಮ ನೀನು ಬರಲೇಬೇಕು, ನಾನು ಕಾಲೇಜ್ ಒಂದಿನೂ ಬಂದಿಲ್ಲ. ಆಮೇಲೆ ಸರಿ ಆಯಿತು ಅಂತೇಳಿ ನಾನು ನಮ್ಮ ವೈಫ್ ಹೋದ್ವಿ ಗ್ರ್ಯಾಜುಯೇಷನ್ ಡೇ. ಆ ಗ್ರ್ಯಾಜುಯೇಷನ್ ಒಂದು 600-700 ಜನ ಇದ್ದರು. ಆ ಹುಡುಗರುಗಳು ಇವ್ರು ಬಂದು ಅಂಕಲ್ ನಮ್ಮ ಫ್ರೆಂಡು, ಇವ್ರು ನಮ್ಮ ಫಾದರು, ಇವ್ರು ನಮ್ಮ ಮದರ್ ಇಂಟ್ರೊಡ್ಯೂಸು, ಅವ್ರ ಫಾದರ್ ಮದರ್ ನಮ್ಮನ್ನು ಇಂಟ್ರೊಡ್ಯೂಸು. ಆಮೇಲೆ ಅಲ್ಲಿ ಎಲ್ಲ ನೋಡಿದೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. 1 hour 2 hour ಅಬ್ಸರ್ವ್ ಮಾಡಿದೆ. ಬಂದಾದಮೇಲೆ ಒಂದು 2 days 3 days ಬಿಟ್ಕೊಂಡು ನಮ್ಮದು ಗ್ರ್ಯಾಜುಯೇಷನ್ ಡೇ ಇತ್ತಲ್ಲ, ಆ ಗ್ರ್ಯಾಜುಯೇಷನ್ ಡೇನ ಸುಮ್ಮನೆ ಇನ್ನೊಂದೊಂದು ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಕೂತ್ಕೊಂಡು ನಮ್ಮ ಹುಡುಗರಿಗೆ ಹೇಳಿದೆ ಡೈಲಾಗ್ ಸಮೇತ, ಸರ್ ಸೂಪರಾಗಿದೆ ಅದು. ನನ್ನ ಮಗಳಿಗೆ ಹೇಳಿದೆ, ಕಳ್ಳ ನಮ್ಮ ಕಾಲೇಜ್ ಫುಲ್ಲು ಹಂಗೆ ಬರೆದುಬಿಟ್ಟಿದ್ಯಾ ನೀಟಾಗಿ ಎಂದು. ಆವಾಗ ಒಂದು ಸಮಾಧಾನ ಆಯಿತು, ಇಟ್ ಈಸ್ ರಿಲೇಟೆಡ್ ಆಗುತ್ತೆ ಎಲ್ರಿಗೂ ಅಂತ. ಬಟ್ ಈ ಥರ ಸೀನ್ಗಳನ್ನ ನಾವು ಏನು ಮಾಡಿದ್ದೀವಿ, ಈ ವರ್ಕ್ಶಾಪ್ ಮಾಡಿದ್ವಲ್ಲ, ಅದು ಹುಡುಗರ ಅನುಭವಗಳು ಇತ್ತು, ಆ ಹುಡುಗಿರ ಅನುಭವಗಳಿತ್ತು. ಅದನ್ನೆಲ್ಲ ನಾವು ಸ್ಕ್ರಿಪ್ಟಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ನಮಗೆ ಇಟ್ ಈಸ್ ವೆರಿ ಕಾನ್ಫಿಡೆಂಟ್. ಯಾವುದೇ ಹುಡುಗಿ ನೋಡಲಿ ಥರೋಲಿ ಎಂಜಾಯ್ ಮಾಡ್ತಾರೆ. ಯಾರಾದರೂ ಸೀರಿಯಸ್ ಮ್ಯಾನ್ ಒಂದು 50 ವರ್ಷದ್ದು ವ್ಯಕ್ತಿ ಏನು ಪಿಕ್ಚರ್ ಮಾಡಿದ್ದಾನೆ, ನಮ್ಮ ಗಿರೀಶ್ ಕಾಸರವಳ್ಳಿ ಸರ್ ಪಿಕ್ಚರ್ ನೋಡುವಂಥವ್ರು. ಯಾಕಂದ್ರೆ ನಾನು ಪರ್ಸ್ನಲಿ ಗಿರೀಶ್ ಕಾಸರವಳ್ಳಿ ಪಿಕ್ಚರ್ ಎಲ್ಲ ನೋಡಿದ್ದೀನಿ. ನಾನು ವೆರಿ ಮಚ್ ಫ್ಯಾನ್. ಮೊನ್ನೆ ಘಟಾಶ್ರದ ಒಂದು 8ನೇ ಸರಿ ನೋಡಿದ್ದೀನಿ. ನನ್ನ ಮಗಳಿಗೂ ನೋಡು 50-40 ವರ್ಷದ ಹಿಂದೆ ಪಿಕ್ಚರ್ ತೆಗ್ದಿರೋ ಪಿಕ್ಚರ್ ಇವತ್ತಿಗೂ ನಮ್ಮ ಹಾರ್ಟ್ ಟಚ್ ಆಗುತ್ತೆ ನೋಡು. ಆ ಥರ ಸಿನಿಮಾ ಇಷ್ಟಪಡೋರು ಈ ಸಿನಿಮಾ ನೋಡಿಬಿಟ್ರೆ ಬೈಬಿಟ್ಟು ಏನ್ರಿ ಇದು ಅಂತ. ಬಟ್ ಇದು ಸಮ್ ಕ್ಯಾಟಗರಿ, ಒಂದು ಟಾರ್ಗೆಟೆಡ್ ಆಡಿಯನ್ಸ್ಗೆ ಇಟ್ಕೊಂಡು ಮಾತ್ರ ಮಾಡಿರೋದು. ಹಂಗಾಗಿ ಆ ಟಾರ್ಗೆಟೆಡ್ ಆಡಿಯನ್ಸ್ ಇಷ್ಟಪಡ್ತಾರೆ ಅನ್ನೋದು ನನ್ನ ಭರವಸೆ. ನಾವು ಒಂದಿನ ಸಿನಿಮಾಗೆ ಸ್ಕ್ರಿಪ್ಟೇ ತೊಗೊಂಡೋಗಿಲ್ಲ. ಯಾಕೆ ಹೇಳಿ, ಎಲ್ರಿಗೂ ಬಯಟ್ ಆಗ್ಬಿಟ್ಟಿತ್ತು. ಎಲ್ರಿಗೂ ಎಲ್ಲ ಡೈಲಾಗೂ ಗೊತ್ತಿತ್ತು. ಈ ಆರ್ಟಿಸ್ಟ್ಗೆ ಇವ್ನ ಡೈಲಾಗೂ ಗೊತ್ತು. ಅಷ್ಟು ಥರೋಲಿ ಪ್ರಿಪೇರ್ ಆಗಿಬಿಟ್ಟಿದ್ರು. ಹಂಗಾಗಿ ಇಟ್ ವೆಂಟ್ ವೆರಿ ಸ್ಮೂತ್. ಶೂಟಿಂಗ್ ಅನ್ನೋದೇ ಗೊತ್ತಾಗಿಲ್ಲ. ನಿಜವಾದ ಕಷ್ಟ ಇವ್ರಿಗೆ ಗೊತ್ತಾಗ್ತಾ ಇರೋದು ಪ್ರಮೋಷನ್ಗೆ ಬಂದಾಗ ಪ್ರತಿ ದಿನ ಡಿಸಪಾಯಿಂಟ್ ಆಗ್ತಾರೆ. ರೋಡ್ ಅಲಿತಾ ಇದ್ದಾರೆ, ಎಷ್ಟೆಷ್ಟು ಕಷ್ಟಪಡ್ತಿದ್ದಾರೆ. ಪ್ರಮೋಷನ್ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನೋಡಿ, ಹಿಂದೆ ಒಂದು ನಾರ್ಮಲ್ ಪ್ರಮೋಷನ್ಸ್ ಇದು, ಪೇಪರು, ಒಂದಷ್ಟು TV ಆ್ಯಡು, ಒಂದಷ್ಟು ಪೋಸ್ಟರ್ಸ್ ಬಿದ್ದರೆ ಜನ ಬರ್ತಿದ್ರು, ಪ್ರೆಸ್ನವ್ರು ಬರ್ತಿದ್ರು, ನೋಡ್ತಿದ್ರು, ಕ್ರಿಟಿಕ್ಸ್ ಮಾಡ್ತಿದ್ರು. ಚೆನ್ನಾಗಿದೆ ಅಂದರೆ ಪಿಕ್ಚರ್ ಸೂಪರ್ ಹಿಟ್, ಚೆನ್ನಾಗಿಲ್ಲ ಅಂದರೆ ಡಮಾರ್ ಅಷ್ಟೇ. ಇವಾಗ ಹಂಗಿಲ್ಲ. ಇವಾಗ ನೋಡಿ, ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಜನಗಳೇ ಬರ್ತಿಲ್ಲ, ಇದು ಎಲ್ರಿಗೂ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ. ಆದ್ರೂ ಈಗ ಹೊಸ ಡೈರೆಕ್ಟ್ರುಗಳು ಒಂದಷ್ಟು ಒಳ್ಳೊಳ್ಳೆ ಪಿಕ್ಚರ್ ಮಾಡಿದ್ರು. ನನಗೆ ರೀಸೆಂಟಾಗಿ ಆಚಾರ್ ಆ್ಯಂಡ್ ಕೋ ಆಗಲಿ, ಶಾಕಾಹಾರಿ ಆಗಲಿ, ಬ್ಲಿಂಕ್ ಆಗಲಿ, ಕೇಸ್ ಆಫ್ ಕೊಂಡಾಣ ಆಗಲಿ, ಇವೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ನಾನು ನೋಡಿದೆ, ಇಷ್ಟ ಆಯಿತು. ಸಣ್ಣ ಕೊರತೆಗಳು ಬಿಟ್ಟರೆ, ಬಟ್ ಮೊದಲನೇ ಪ್ರಯತ್ನದಲ್ಲೇ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಬಟ್ ಯಾಕೆ ಹೋಗಿಲ್ಲ? ದಿಯಾ ಅಂತ ಸಿನಿಮಾ ಥಿಯೇಟ್ರ್ಗಳಲ್ಲಿ ಡಿಸಾಸ್ಟರ್ ಆಗುತ್ತೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲ್ಯಾಕ್ ಬಸ್ಟರ್ ಆಯಿತು. ಬಟ್ ಯಾಕೆ ಜನ ಹೋಗ್ತಿಲ್ಲ? ಆ ಸಿನಿಮಾಗಳು ಚೆನ್ನಾಗಿದ್ರು ವೆರಿ ಕಾಂಪಿಟೇಟಿವ್ ಆಗಿದೆ. ಇವಾಗ ಯಾವ ಕಾಂಪಿಟೇಷನಲ್ಲಿದೆ ಸಿನಿಮಾ ಅಂದರೆ, ನನ್ನ ಪ್ರಕಾರ ಸಿನಿಮಾ ನೀವು ಚೆನ್ನಾಗಿ ಮಾಡಿದರೆ ಜನ ಬರಲ್ಲ. ಸಿನಿಮಾ ಅದ್ಭುತವಾಗಿದ್ದರೆ ಥಿಯೇಟ್ರ್ ಬರೋದೇ 5 ಜನ 6 ಜನ 8 ಜನ 10 ಜನ. ಆ 8 ಜನ 10 ಜನ ಅದ್ಭುತವಾಗಿದ್ದರೆ ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ ಹೋಗು ಚೆನ್ನಾಗಿದೆ ಅಂತ. ನಮ್ಮ ಯೂಟ್ಯೂಬರ್ಸ್ ಇದ್ದಾರೆ, ಬೇರೆ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಇದ್ದಾರೆ, ಅವರೆಲ್ಲ ಕನ್ನಡ ಪಿಕ್ಚರ್ ರೆಗ್ಯುಲರಾಗಿ ನೋಡೋರಿದ್ದಾರೆ. ಥಿಯೇಟ್ರಿಗೆ ಬರೋದೇ 10 ಜನ 15 ಜನ ಅಷ್ಟೇ. ನೀವು ಮಾಲಲ್ಲಿರಲಿ ಎಲ್ಲೇ ಇರಲಿ, ಅವ್ರು 15-20 ಜನದಿಂದ ನೆಕ್ಸ್ಟ್ ಶೋ 30-40 ಜನ ಆಗಬೇಕು. ಆವಾಗ ನಿಮ್ಗೆ ಅದ್ಭುತವಾಗಿದ್ದರೆ ಮಾತ್ರ ಹೋಗಿ ನೋಡೋದು. ಈಗ ಜನ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ನಿಮ್ಮಿಂದ ಹಿಡಿದು ನನ್ನಿಂದ ಹಿಡಿದು ಟೋಟಲ್ ಕನ್ನಡ ಆಡಿಯನ್ಸು. ಯಾರಾದರೂ ಇಬ್ಬರು ಹೇಳಬೇಕು, ಈ ಸಖತ್ತಾಗಿದೆ ಸಿನಿಮಾ ನೋಡು ಹಂಗಿದ್ರೆ ಮಾತ್ರ ಜನ ನೋಡೋದು, ಇಲ್ಲ ಅಂದರೆ ನೋಡೋಲ್ಲ. ನಂದಾಗಲಿ ಇನ್ನೊಬ್ಬಂದಾಗಲಿ ನಾವೆಷ್ಟೇ ಪ್ರಮೋಷನ್ ಮಾಡಿರಲಿ, ನಮ್ಮ ಹುಡುಗರು ಎಷ್ಟೇ ಟ್ಯಾಲೆಂಟ್ ಇರಲಿ, ಅಲ್ಟಿಮೇಟ್ಲಿ ಸಿನಿಮಾ ಸೂಪರಾಗಿದ್ದರೆ ಮಾತ್ರ ರಿಪೀಟ್ ಆಗ್ತಾರೆ, ಇಲ್ಲ ಅಂದರೆ ಆಗಲ್ಲ.